ಹೌದು, ಯಾಕೆ ಹಿಂಗೆಲ್ಲ ನಡೆಯುತ್ತಾ ಅಂದ್ರೆ ಮೇಡಮ್ಮು? ಅಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಅವರು ಕೇಳಿಸ್ಕೋಬೇಕಲ್ಲ ಒಂದೆರಡು. ಅಲ್ಲ, ಇನ್ನೇನು ಸಾರೈ ಶಾಂತಮ್ಮ ಅಂದ್ರೆ ಮೇಡಮ್ ಬಗ್ಗೆನೇ ಮಾತಾಡಬೇಕು. ಅಲ್ಲ, ಸಿನಿಮಾ ಬಗ್ಗೆ ಗಜರಾಮದ ಬಗ್ಗೆ ಮಾತಾಡ್ತೀನಿ, ಆದರೆ ಮೇಡಮ್ ನೋಡ್ಕೊಂಡು ಮಾತಾಡೋದು ಏನೋ ಒಂದು ಎನರ್ಜಿ ಅಂತ ಅಷ್ಟೆ. ಈಗ ಪಕ್ಕದಲ್ಲಿದ್ದವ್ರು ಹೇಳ್ತಾ ಇರ್ಲಿಲ್ವಾ, ಸಾರೈ ಕುಡಿದಷ್ಟೇ ಕಿಕ್ ಬಂದ್ಬಿಡ್ತು ಮೇಡಮ್ ನೋಡಿದ ತಕ್ಷಣ ಅಂತ. ನನಗೆ ಡಬಲ್ ಕಿಕ್ ಬಂದ್ಬಿಟ್ಟಿದೆ ಮೇಡಮ್ ನೋಡಿದ ತಕ್ಷಣ. ಯಾರು? ನಾಟಿ ಅಲ್ಲ ಸರ್, ನಾನು ಮಾತಾಡ್ತಿರೋದು ಬ್ಯೂಟಿ ಬಗ್ಗೆ. ಥ್ಯಾಂಕ್ ಯು ಸರ್. ನಾನು ಸ್ವಲ್ಪ ನಾಟಿನೇ, ಅಂದರೆ ಯಾಕೆಂದರೆ ನಾನು ನಿಮಗೆಲ್ಲ ಗೊತ್ತೇ ಇದೆ, ಮೇಡಮ್ನ ನಾವು ಟಿ ವಿ ಮೊಬೈಲಲ್ಲೆಲ್ಲ ನೋಡ್ತಾ ಇದ್ದೋ. ಇವತ್ತು ಎದುರುಗಡೆ ಸಿಕ್ಬಿಟ್ಟವ್ರೆ, ಆ ಸಂತೋಷನ ಹೆಂಗೆ ತೋಡ್ಕೊಳ್ಳೋದು ಹೇಳಿ ಅಲ್ವಾ? ನಾನೊಬ್ಬನೇ ಇಲ್ಲ, ಇವತ್ತು ಎಷ್ಟೋ ಜನ ಯುವಕರು ಮೇಡಮ್ನ ಎಷ್ಟು ಮೊಬೈಲಲ್ಲಿ ನೋಡಿ ಖುಷಿ ಪಟ್ಟಿರ್ತಾರೆ. ಹಂಗಲ್ಲ, ನಿಮ್ಮ ಸಾಂಗ್ ಮೇಡಮ್ ಪಿಕ್ಚರು ಈಗ ವೀರಮ್ಮದ ಕರೀಲಿ, ಆ ಸಾಂಗ್ನ ಎಷ್ಟು ಸರಿ ನೋಡಿದ್ದೀವಿ ನಾವು. ಹಾಂ, ಅವಾಗ ಸ್ಕೂಲ್ ಅಲ್ಲ, ಕಾಲೇಜ್. ಅವಾಗ ಆ ಮೇಡಮ್ ನೋಡಿದ್ರೆ ಒಂದು ಎನರ್ಜಿ ನಮಗೆ. ಈಗ ಒಂದು ಎನರ್ಜಿ ಮೇಡಮ್ ಎದುರುಗಡೆ ನಿಂತಿರೋದು ನೋಡಿ, ಕುಂತಿರೋದು ನೋಡಿ ಭಾರಿ ಖುಷಿ ಆಗುತ್ತೆ. ಲವ್ ಯು ಮೇಡಮ್, ನಿಮ್ಮನ್ನ ಸಖತ್ ಇಷ್ಟಪಡ್ತೀವಿ ನಾವು. ಥ್ಯಾಂಕ್ ಯು. ನೋಡಿ, ಲವ್ ಯು ಟು ಅಂದೇ ಬಿಟ್ರು ಅವರು. ಓ ಥ್ಯಾಂಕ್ ಯು, ಅದನ್ನು ಇಟ್ಕೊಳ್ರಪ್ಪ, ಯಾಕೆಂದ್ರೆ ಅದೊಂದೇ ಸಾಕ್ಷಿ ನಮಗೆ. ಭಾರಿ ಖುಷಿ ಆಗುತ್ತೆ ಮೇಡಮ್, ಥ್ಯಾಂಕ್ ಯು. ನಾವು ಯಾಕೆಂದರೆ ಹಳ್ಳಿಯಿಂದ ಬಂದಿರೋದ್ರಿಂದ ಈಗ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ನೋಡಿದ್ದೆ ನಾವು. ಕಾಮಿಡಿ ಕಿಲಾಡಿ ಮತ್ತು ಗಿಚ್ಚಿ ಗಿಲಿ ಮಜಾ ಭಾರತ ಈ ಥರ ಶೋ ನೋಡ್ಕೊಂಡು ಬಂದಾಗ ಸಿಕ್ಕಿದ್ದು ಭಾರಿ ಖುಷಿ ಆಗುತ್ತೆ. ಅವಾಗೆಲ್ಲ ಮೇಡಮ್ ಸಿನಿಮಾಗಳನ್ನೆಲ್ಲ ಟಿ ವಿಲಿ ನೋಡ್ತಾ ಇದ್ದು, ಇವತ್ತು ಎದುರುಗಡೆ ಬಂದ ತಕ್ಷಣವೇ ಒಂದು ಸಾರೈ ಮೈ ಮೇಲೆ ಬಿದ್ದಂಗೆ ಆಗ್ಬಿಡ್ತು. ಮೇಡಮ್ ಥ್ಯಾಂಕ್ ಯು, ದೊಡ್ಡ ಫ್ಯಾನ್ ಮೇಡಮ್ ನಿಮಗೆ. ಥ್ಯಾಂಕ್ ಯು. ಹಾಂ, ಈಗ ಮಾತಾಡ್ತೀನಿ. ಏನು ಮೇಡಮ್? ಹೌದಾ, ಇರಲಿ, ಮೇಡಮ್ ಜೊತೆ ಮಾತಾಡ್ದಾಗ ಆಯ್ತಲ್ಲ, ಸಾಕು. ಥ್ಯಾಂಕ್ ಯು. ಆಮೇಲೆ ಗಜರಾಮ ಪಿಕ್ಚರು, ನಾನೊಂದು ಟ್ರೈಲರ್ ಒಂದು ಡೈಲಾಗ್ ನೋಡಿದೆ ನಮ್ಮ ಶರತ್ ಲೋಹಿತಾಶ್ವ ಸರ್ದು, ನನ್ನ ರಾಮ ಗಜರಾಮ ಅಂತ. ಆ ಒಂದು ಟೈಟ್ಲ್ ನೋಡಿದಾಗಲೇ ಒಂದು ಏನೋ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ, ಮೈರೋಮ ಜುಮ್ ಅನ್ನುತ್ತೆ. ಆಮೇಲೆ ಎಲ್ಲೂ ಒಂದು ಕಡೆ ಕಣ್ಣು ಆ ಕಡೆ ಈ ಕಡೆ ಆಯಿಸಂಗಿಲ್ಲ, ಅಷ್ಟು ಅದ್ಭುತವಾಗಿ ಟ್ರೈಲರ್ ಬಂದಿದೆ. ಸಿನಿಮಾನು ಕೂಡ ಅಷ್ಟೇ ಬ್ಯೂಟಿಫುಲ್ಲಾಗಿ ಬಂದಿದೆ ಅಣ್ಣ. ಆಮೇಲೆ ಈ ಸಾರೈ ಶಾಂತಮ್ಮ ಇದರಲ್ಲಿ ನಾನು ಒಂದು ಒಳ್ಳೆ ಡ್ಯಾನ್ಸ್ ಮಾಡಿದ್ದೀನಿ. ಧನು ಮಾಸ್ಟ್ರು ಹೇಳ್ಕೊಳ್ಳೇ ಇಲ್ಲ, ಏನಾಯ್ತೋ ಏನೋ ಅವ್ರಿಗೆ ಆ ಥರ ಫೀಲಿಂಗ್ ಅನ್ನಿಸ್ಲಿಲ್ವೇನೋ. ನಾನು ಆ ಸಾಂಗಲ್ಲಿ ಮುಂದೆ ಕೂತಿದ್ದೆ ನೋಡ, ಅದು ನಾನೇ. ಅದೇ ಅಣ್ಣ, ಮೇಡಮ್ ಡ್ಯಾನ್ಸ್ ಮಾಡುವಾಗ ನಾನು ನೆಲದಲ್ಲಿ ಡ್ಯಾನ್ಸ್ ಮಾಡ್ತಿದ್ನಲ್ಲ, ಆ ನೆಲದಲ್ಲಿ ಡ್ಯಾನ್ಸ್ ಮಾಡಿದ್ದೆ ನಾನು. ಧನು ಮಾಸ್ಟರ್ ಥ್ಯಾಂಕ್ ಯು ಅಣ್ಣ. ಅಣ್ಣ 3 ದಿವಸನೂ ಇದ್ನಣ್ಣ. ಅಲ್ಲ ಏನಣ್ಣ, ಫುಲ್ ಕುಡ್ದು ಅಲ್ಲಿ ಏನು ಮಾಡ್ತೀಣ, ಕುಡ್ದೇನು ಮಲಗಿತ್ತಿಲ್ಲ. ಆದರೆ ಡ್ಯಾನ್ಸ್ ಒಂದು ಅದ್ಭುತವಾದ ಡ್ಯಾನ್ಸರ್ಸ್ಗೆ ಏನು 3 ದಿನ ಕಲಿಯುವಂಥ ಅವಶ್ಯಕತೆ ಇಲ್ಲ. ಧನು ಮಾಸ್ಟ್ರು ನೋಡಿದ ತಕ್ಷಣವೇ ಕಲ್ತ್ಬಿಟ್ಟೆ ಡ್ಯಾನ್ಸ. ಅಂದರೆ ಅಷ್ಟೊಂದು ಗ್ರಹಿಕ ಶಕ್ತಿ ನನಗಿದೆಯಣ್ಣ. ಆ ಡ್ಯಾನ್ಸ್ನ ನೀವು ನೋಡ್ಬೋದು ಕೆಳಗಡೆ ಎಷ್ಟು ಚೆನ್ನಾಗಿ ಮಾಡಿದೆ ಅಂತ. ನೋಡಿ, ಪ್ರೊಡ್ಯೂಸರ್ಗೆ ಜಾಸ್ತಿ ಅಭಿಮಾನ ನನ್ನ ಮೇಲೆ, ಹಿಂದ್ಗಡೆಯಿಂದನೇ ಆಶೀರ್ವಾದ ಮಾಡ್ತಾವ್ರೆ. ಥ್ಯಾಂಕ್ ಯು ಸರ್. ಆಮೇಲೆ ತುಂಬ ಚೆನ್ನಾಗಿ ನಾನು ಹೆಂಡ್ತಿಗೆ ಹೇಳಿದೆ, ನೋಡಿ ಹೆಂಗೆ ಡ್ಯಾನ್ಸ್ ಮಾಡಿದ್ದೀನಿ ಅಂತ. ಅದಕ್ಕೊಳು ಕರೆಕ್ಟಾಗಿ ಹೇಳಿದ್ರು, ನಿಂಗೆ ಡ್ಯಾನ್ಸ್ ಬಂದಿಲ್ಲ ಅದಕ್ಕೆ ಸೈಡ್ಗೆ ಎಸ್ಬಿಟ್ಟವ್ರೆ ಅಂತ. ಇಲ್ಲ ಏನಿಲ್ಲ ಅಣ್ಣ, ಅದೊಂದು ಸ್ವಲ್ಪ ಜಲಸಿ ಇರ್ತದೆ ಅವ್ರಿಗೆ. ಈಗ ನಾವು ಒಬ್ಬ ಡ್ಯಾನ್ಸರ್ ಆಗಿ ಸಾರೈ ಶಾಂತಮದಲ್ಲಿ ಕಾಣಿಸ್ಕೊಂಡಿದ್ದೀನಿ ಅಂದಾಗ ಅದೊಂದು ದೊಡ್ಡ ಹೆಮ್ಮೆ. ನಾನು ಡ್ಯಾನ್ಸ್ ಮಾಡಿರೋ ಸಾಂಗು ಬಂದಿದೆಯಲ್ಲ ಅಂತ ಖುಷಿ ಆಗ್ತೈತೆ. ಆಮೇಲೆ ಗಜರಾಮ ಅದ್ಭುತವಾದ ಸಿನಿಮಾ ನೋಡಿ, ಎಂಥ ಒಂದು ಇದು ನೋಡಿ, ಎಂಥ ನೀತಿ ಇದೆ ಅಂತ. ನಮ್ಮನ್ನೆಲ್ಲ ತಿದ್ದಿ ತೀಡಿ ಪರದ ಮೇಲೆ ಕಳಿಸಿ ನಮ್ಮನ್ನು ತಿದ್ದಿ ತೀಡಿದವ್ರು ಹಿಂದೆ ಕೂತ್ಬಿಟ್ಟವ್ರೆ ಅಲ್ಲಿ ಪ್ರೊಡ್ಯೂಸರ್ಸ್. ಅಣ್ಣ ಥ್ಯಾಂಕ್ಸ್ ಅಣ್ಣ, ನಿಜವಾಗ್ಲೂ ನೀವು ಯಾವಾಗಲೂ ಅಲ್ಲೇ ಇರಿ, ನಮ್ಮನ್ನ ಇಲ್ಲಿ ಕಳಿಸ್ತೇನೆ ಇರಿ, ನಮ್ಗೆ ಇನ್ನೊಂದೆರಡು ಸಿನಿಮಾ ಮಾಡ್ತೇನೆ ಇರಿ ಅಂತ ಭಗವಂತನಲ್ಲಿ ಕೇಳ್ಕೊತಾ ಇರ್ತೀನಿ. ಆಮೇಲೆ ಪ್ರಾಮಿಸ್ ಮಾಡಿದ್ದಾರೆ ನೆಕ್ಸ್ಟ್ ಸಿನಿಮಾ ನಿನ್ನೆ ಹೀರೋ ಹಾಕೊಂಡು ಮಾಡ್ತೀನಿ ಅಂತ. ಹೌದೇನಣ್ಣ? ಹಾಂ, ರಾಗಿಣಿ ಮೇಡಮ್. ಅಯ್ಯೋ ನೋಡೋಣ, ದೇವ್ರ ದಯಿಂದ ಅಣ್ಣ ನಿಂಗೆ ಸೈಡ್ ಹೊಡಿತಾರೆ. ಮೊದಲೇ ನೀವಿಬ್ರು ಹಾಟ್ ಕಪ್ಪಲ್, ನಾನು ಮೇಡಮು ಸೇರಿದ್ರೆ ಏನಾಗ್ಬೋದು? ಹೇಳ
ನಾನು ಹೀಲ್ಸ್ ಹಾಕ್ಬೇಕಾಗತ್ತೆ ಅಂದ್ರೆ ನಾನು ಹೈಟ್ ಇಲ್ಲ ಅಂತ ಜಿಮ್ ಮಾಡ್ತೀನಿ ಬಿಡೋಣ. ಯಾವುದು ಜೀವನದಲ್ಲಿ ಯಾವಾಗ ಏನ್ ಯಾವಾಗ ಆಗತ್ತೋ ಯಾರು ಗೊತ್ತಿಲ್ಲ. ಆಗ್ತೇನೆ ಆಗ್ಬೋದಲ್ವಾ, ಅದ್ರಲ್ಲಿ ಏನಂತೆ ಮಾಡೋಣ ಒಂದು ಸಿನಿಮಾ. ಅಯ್ಯೋ ಮೇಡಮ್ ಡೇಟ್ ಸಿಕ್ಬಿಡ್ತು ಸರ್, ಹಾಕೊಳ್ಳಿ ಸರ್ ಅಲ್ಲ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಗಜರಾಮ ತುಂಬ ಅದ್ಭುತವಾಗಿ ಬಂದಿದೆ, ಭಾರಿ ಖುಷಿ ಆಗುತ್ತೆ. ನಾನು ಇವತ್ತು ಹಾಸನಿಂದ ಬಂದೆ ಮೇಡಮ್ ನೋಡೋಕ್ಕೋಸ್ಕರ. ಇಲ್ಲ, ಫಿಲಮ್ಸ್ ತುಂಬ ಚೆನ್ನಾಗಿದೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ, ಪ್ರೊಡ್ಯೂಸರ್ಸು ನಮ್ಮ ನರಸಿಂಹಣ್ಣ, ನಮ್ಮ ಕಾಶಿ ಅಣ್ಣ, ಜೇವಿಯರ್ ಅಣ್ಣ ತುಂಬ ಕಷ್ಟಪಟ್ಟು ಈ ಒಂದು ಸಿನಿಮಾ ಮಾಡಿದ್ದಾರೆ. ಬಾಂಡ್ ರವಿನೂ ಅಷ್ಟೇ ಅದ್ಭುತವಾಗಿ ಮಾಡಿದರು. ಈ ಸಿನಿಮಾ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ನಾನು ದಯವಿಟ್ಟು ಕೇಳ್ಕೊಳ್ಳೋದು ಇಷ್ಟೇ, ಗಜರಾಮ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ. ನಾನು ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ದು ಅಷ್ಟೇ, ನೀವು ಮೌತ್ ಪಬ್ಲಿಸಿಟಿ ಮಾಡಿದ್ರೆ ಅಷ್ಟೇ ಸಿನಿಮಾ ಥಿಯೇಟರ್ ಉಳಿಯುತ್ತೆ. ಮೊಬೈಲು, ಟೆಲಿಗ್ರಾಮು ಅದರಲ್ಲಿ ಬರುತ್ತೆ, ಇದರಲ್ಲಿ ಬರುತ್ತೆ ಅಂತ ಕಾಯಕ್ಕೆ ಹೋಗ್ಬಿಡಿ. ನೀವು ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಪಿಕ್ಚರ್ ನೋಡಿದ್ರೆ ಅಷ್ಟೇ ಈ ಸಿನಿಮಾ ದೊಡ್ಡ ಮಟ್ಟಕ್ಕಾಗೋದು. ಈ ದೊಡ್ಡ ಮಟ್ಟಕ್ಕಾಗಿ ಅವರು ಸೇಫ್ ಆದರೆ ಇನ್ನೊಂದಷ್ಟು ಸಿನಿಮಾನ ಮಾಡೋದಕ್ಕೆ ಮುಂದೆ ಬರ್ತಾರೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ. ಒಂದು ಒಳ್ಳೆ ಅದ್ಭುತವಾದಂಥ ಸಿನಿಮಾ. ಕುಸ್ತಿ ಸಿನಿಮಾಗಳನ್ನೆಲ್ಲ ನಾವು ಹಳೆಯ ಕಾಲದಲ್ಲಿ ನೋಡ್ತಾ ಇದ್ವಿ. ಅದಾದಮೇಲೆ ಒಂದು ಲಾಂಗ್ ಟೈಮ್ ಆದಮೇಲೆ ಕುಸ್ತಿನ ಒಂದು ನ್ಯಾಷನಲ್ ಲೆವೆಲಿಗೆ ತಗೊಂಡೋಗುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ, ಮಿಸ್ ಮಾಡಿದೆ ನೋಡಿ. ಥ್ಯಾಂಕ್ ಯು, ಲವ್ ಯು. ಫೆಬ್ರವರಿ 7ನೇ ತಾರೀಕು ಮಿಸ್ ಮಾಡಿದೆ, ಪಿಕ್ಚರ್ನ ನೋಡಿ. ಥ್ಯಾಂಕ್ ಯು, ಧನ್ಯವಾದಗಳು.